ಕೈಕಮಲ ನಡುವೆ ಜೋರಾಯಿತು ಆಡಿಯೋ ವಾರ್. ವಸತಿ ಇಲಾಖೆಯನ್ನ ಅಸ್ತ್ರ ಮಾಡಿಕೊಂಡ ಕಮಲ ಪಡೆ ಮಂಡ್ಯದಲ್ಲಿ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹೌಸಿಂಗ್ ಬೋರ್ಡ್ ಕಲೆಕ್ಷನ್ ಬೋರ್ಡ್ ಆಗಿದೆ. ಕೈಕಮಲ ನಡುವೆ ಆಡಿಯೋ ವಾರ್ ಜೋರಾಗಿದೆ. ಈಗ ವಸತಿ ಇಲಾಖೆಯನ್ನ ಅಸ್ತ್ರ ಮಾಡಿಕೊಂಡ ಕಮಲ ಪಡೆ ಮಂಡ್ಯದಲ್ಲಿ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಪಕ್ಷ ನಾಯಕ ಹೌಸಿಂಗ್ ಬೋರ್ಡ್ ಕಲೆಕ್ಷನ್ ಬೋರ್ಡ್ ಆಗಿದೆ. ವಸತಿ ಇಲಾಖೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ. ಇಲ್ಲಿ ರಕ್ತ ಹೀರುವ ಜಿಗಣೆಗಳಾಗಿ ಸೇರಿಕೊಂಡಿದ್ದಾರೆ. ಬಡವರಿಗೆ ಕೊಡಬೇಕಾದ ಮನೆಗಳನ್ನೇ ಸೇಲ್ ಮಾಡ್ತಿದ್ದಾರೆ. ಬಿಆರ್ ಪಾಟೀಲ್ ಆರೋಪದ ಬಗ್ಗೆ ತನಿಖೆಯಾಗಲಿ ಅಂತ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಮಲ ಪಡೆಗೆ ಕಾಂಗ್ರೆಸ್ ನಾಯಕರೇ ಒಂದೊಂದಾಗೆ ಅಸ್ತ್ರಗಳನ್ನ ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಇದು ದೊಡ್ಡ ಆರೋಪ. ಇದನ್ನ ವಿಪಕ್ಷ ಬಿಜೆಪಿ ಮಾಡ್ತಾ ಇರುವಂತ ಆರೋಪ ಅಲ್ಲ, ಸ್ವಪಕ್ಷದ ನಾಯಕರೇ ಮಾಡಿರುವಂತ ಆರೋಪ. ಬಿಆರ್ ಪಾಟೀಲ್ ವಸತಿ ಇಲಾಖೆಯಲ್ಲಿ ವ್ಯಾಪಕವಾದಂತ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಅವರೇ ಆಡಿಯೋದಲ್ಲಿ ಹೇಳಿದ್ದಾರೆ. ಸಾರಿ, ಆಡಿಯೋ ನಿಮ್ಮದ ಅಂತ ಕೇಳಿದ್ರೆ ಹೌದು, ನಂದೇ 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 ಅಂತ ಹೇಳಿ 3 ಸಾರಿ ಹೇಳಿದ್ದಾರೆ. ಇದರ ಬಗ್ಗೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗಿದೆ. ಈಗ ಬಿಜೆಪಿ ಅಂತೂ ಮುಗಿಬಿದ್ದು ಬಿಟ್ಟಿದೆ ಸರ್ಕಾರದ ಮೇಲೆ. ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವತ್ತು ಪಾಟೀಲ್ ಇದೊಂದೇ ಅಲ್ಲ, ಹಿಂದೆನೂ ಕೂಡ ಅವರು ಹೇಳಿದ್ರು, ಈ ಸರ್ಕಾರ 2 ವರ್ಷ ಅಂತ ಬಂದಿದೆ, ನಾನು ಯಾವ ಮಗ ಇಟ್ಕೊಂಡು ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಲಿ, ಒಂದೇ ಒಂದು ಅಭಿವೃದ್ಧಿ ಮಾಡಕ್ಕಾಗಿಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಮತ್ತೆ ಮುಖ್ಯಮಂತ್ರಿ ನಾನೇನ್ ಮುಖ್ಯಮಂತ್ರಿ ಮನೆಗೆ ಹೋಗಲ್ಲ, ಮುಖ್ಯಮಂತ್ರಿ ಕರೆದು ಹೋದ್ರೆ ನಾನು ಇದನ್ನೇ ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ? ಡಿ ಕೆ ಶಿವಕುಮಾರ್ ಯಾವಾಗನು ಒತ್ತು ಕಿತ್ಕೊಳ್ತೀನಿ ಅನ್ನೋದು ಯಾವಾಗೂ ಗೊತ್ತಲ್ಲ. ಒತ್ತು ಕಿತ್ಕೊಳ್ತೀನಿ ಹಂಗೆ ಕ್ರಮ ಅಂತ. ಈಗ ಆಕ್ಷನ್ ತಗೊಂಡಿ ನೋಡೋಣ. ಬಿಆರ್ ಪಾಟೀಲ್ ಸಾಕಾಗ್ತಿದ್ರೆ ಗೊತ್ತಿದ್ರೆ ನಿಮ್ಗೆ ತಗೊಳ್ಳಿ ಆಕ್ಷನ್. ನಿಮ್ ಸರ್ಕಾರದ ಮೇಲೆ ಕಮಿಷನ್ ಆರೋಪ ಮಾಡಿರುವಂತದ್ದು ನಿಮ್ ಪಾರ್ಟಿಯವರೇ. ಇಲ್ಲ ನೀವು ರಾಜೀನಾಮೆ ಕೊಡ್ಬೇಕು, ಇಲ್ಲ ಅವ್ರು ರಾಜೀನಾಮೆ ಕೊಡ್ಬೇಕು. ಇದು ಬಿಜೆಪಿ ಡಿಮ್ಯಾಂಡ್. ಪಾಟೀಲ್ ಇದೊಂದೇ ಅಲ್ಲ, ಹಿಂದೆನೂ ಕೂಡ ಅವರು ಹೇಳಿದ್ರು, ಈ ಸರ್ಕಾರ 2 ವರ್ಷ ಅಂತ ಬಂದಿದೆ, ನಾನು ಯಾವ ಮಗ ಇಟ್ಕೊಂಡು ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಲಿ, ಒಂದೇ ಒಂದು ಅಭಿವೃದ್ಧಿ ಮಾಡಕ್ಕಾಗಿಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಬಿಆರ್ ಪಾಟೀಲ್ ಆಡಿಯೋ ವಿಚಾರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮನೆಗಳ ಹಂಚಿಕೆಗೆ ಲಂಚ ಪಡೆಯಲಾಗಿದೆ. ಯಾವ ಇಲಾಖೆ ಬಡವರಿಗೆ ಮನೆ ಕೊಡಬೇಕಾಗಿತ್ತು ಅಲ್ಲೇ ಮಹಾಭ್ರಷ್ಟಾಚಾರ ನಡೀತಾ ಇದೆ. ಸರ್ಕಾರದ ವಿರುದ್ಧ ವಿಜೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮನೆಗಳ ಹಂಚಿಕೆಗೆ ಲಂಚ ಪಡೆಯಲಾಗಿದೆ. ಯಾವ ಇಲಾಖೆ ಬಡವರಿಗೆ ಮನೆ ಕೊಡಬೇಕಾಗಿತ್ತೋ ಅದೇ ಇಲಾಖೆಯಲ್ಲಿ ಮಹಾಭ್ರಷ್ಟಾಚಾರ ನಡೀತಾ ಇದೆ. ಈ ಸರ್ಕಾರ ಬಡವರಿಗೆ, ರೈತರಿಗೆ ಶಾಪವಾಗಿ ಪರಿಣಮಿಸಿದೆ. ರಾಜ್ಯ ಸರ್ಕಾರವೇ ಭ್ರಷ್ಟಾಚಾರಕ್ಕೆ ಬೆಂಬಲ ನೀಡ್ತಾ ಇದೆ. ಭ್ರಷ್ಟಾಚಾರಗಳ ವಿರುದ್ಧ ವಿಜೇಂದ್ರ ಕಿಡಿಕಾರಿದ್ದಾರೆ. ಬಿಆರ್ ಪಾಟೀಲ್ ಅವರು ಹೌಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಇಲಾಖೆ ಬಡಬಗ್ಗರಿಗೆ ರಾಜ್ಯದಲ್ಲಿ ಮನೆಗಳನ್ನ ಕೊಡಬೇಕಾಗಿತ್ತು ಅಲ್ಲೂ ಕೂಡ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಒಂದು ಬಿಚ್ಚಿಟ್ಟಿದ್ದಾರೆ. ಆದ್ರೆ ಒಬ್ಬ ಪ್ರಾಮಾಣಿಕ ಬಿಆರ್ ಪಾಟೀಲ್ ಅವ್ರನ್ನ ಇವತ್ತು ಆಡಳಿತ ಪಕ್ಷದವರೇ ಯಾಕೆ ಈಗ ಮಾತಾಡ್ತಿದ್ರಿ ಅಂತ ಹೇಳಿ ಎಲ್ಲೊಂದ್ ಕಡೆ ಬೆದರಿಸ್ತಕ್ಕಂಥ ಕೆಲಸನೂ ಕೂಡ ಆಗ್ತಾ ಇದೆ. ಆದ್ರೆ ಒಂದಂತೂ ಸತ್ಯ, ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ, ರೈತರಿಗೆ ಒಂದು ರೀತಿ ಶಾಪ ಆಗಿ ಪರಿಣಮಿಸಿದೆ. ಕಾಂಗ್ರೆಸ್ ಸರ್ಕಾರದಿಂದ, ಸಿದ್ದರಾಮಯ್ಯ ಸರ್ಕಾರದಿಂದ ರಾಜ್ಯದಲ್ಲಿ ಯಾವ ಬಡವರಿಗೂ ಕೂಡ ಅನುಕೂಲ ಆಗೋದಿಲ್ಲ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇವತ್ತು ಅನೇಕ ಬಡವರ ಪರವಾಗಿರ್ತಕ್ಕಂಥ ಯೋಜನೆಗಳು, ಮನೆಗಳನ್ನ ಕೊಟ್ಟಿದ್ರು. ಇವತ್ತು ಗಂಗಾ ಕಲ್ಯಾಣ ಯೋಜನೆ ಎಲ್ಲವೂ ಕೂಡ ಮರ್ತೋಗಿದೆ. ಇವತ್ತು ಭ್ರಷ್ಟಾಚಾರ ಬಿಟ್ರೆ ಏನೂ ಕೂಡ ಈ ರಾಜ್ಯದಲ್ಲಿ ಸರ್ಕಾರದಲ್ಲಿ ಏನೂ ಕೂಡ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಸ್ಟೇಟ್ ಸ್ಪಾನ್ಸರ್ಡ್ ಕರಪ್ಷನ್, ರಾಜ್ಯ ಸರ್ಕಾರವೇ ಇವತ್ತು ಭ್ರಷ್ಟಾಚಾರಕ್ಕೆ ಇವತ್ತು ಉತ್ತೇಜನ ನೀಡ್ತಾ ಇದೆ, ಬೆಂಬಲವನ್ನ ನೀಡ್ತಾ ಇದೆ. ಇವೆಲ್ಲವೂ ಕೂಡ ಬಿಆರ್ ಪಾಟೀಲ್ ಅವರ ಹೇಳಿಕೆಯಿಂದ ಗೊತ್ತಾಗ್ತಾ ಇದೆ.
ಇವತ್ತು ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಇವೆಲ್ಲ